ಅಜೀಮ್ ಓ ಶಾನ್ ಜಶ್ನೆ ಪಂಚತನೆ ಪಾಕ್ ಓ ಜಶ್ನೆ ಗರೀಬ್ ನವಾಜ್ ಅವರ 813ನೇ ಚಟ್ಟಿ ಶರೀಫ್ ಹಾಗೂ ಖವಾಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆಯ ವೇದಿಕೆಯನ್ನು ಸಜ್ಜುಗೊಳಿಸಲಾಗಿದೆ ಎಂದು ಗುಲ್ಮನೆ ಅಲೆ ಬೈ ಔಲಿಯಾ ಅಲ್ಲಾಹದ ಮುಖ್ಯಸ್ಥ ಸೂಫಿ ನೂರಿ ಬಾಬಾ ತಿಳಿಸಿದರು. ನಗರದ ಹೃದಯ ಭಾಗವಾದ ಸತ್ಯನಗರದಲ್ಲಿರುವ ಆರ್.ಕೆ. ಪ್ಯಾಲೇಸಿನಲ್ಲಿ ಅಜೀಮ್ ಓ ಶಾನ್ ಜಶ್ನೆ ಪಂಚತನೆ ಪಾಕ್ ಓ ಜಶ್ನೆ ಗರೀಬ್ ನವಾಜ್ ಅವರ 813ನೇ ಚಟ್ಟಿ ಶರೀಫ್ ಹಾಗೂ ಖವಾಲಿ ಕಾರ್ಯಕ್ರಮದ ಸಾರ್ವಜನಿಕರಿಗೆ ಆಹ್ವಾನ ನೀಡಿ ಮಾತನಾಡಿದ ಮಜೀದ್ ತೌಫೀಕ್, ಇದೇ ತಿಂಗಳ ಭಾನುವಾರ ದಿನಾಂಕ 9ರಂದು ಈ ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿರುತ್ತದೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಸಹ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಸತತವಾಗಿ 9 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸೂಫಿ ಸಂತರು ಮತ್ತು ಒಲಮಗಳು ಭಾಗವಹಿಸಲಿದ್ದು, ಮೈಸೂರಿನ ಸುತ್ತಮುತ್ತಲಿನ ತಾಲೂಕುಗಳಿಂದ ಸಾವಿರಾರು ಭಕ್ತರು ಆಗಮಿಸಬೇಕು. ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ಹಮ್ಮಿಕೊಳ್ಳಲಾಗಿದ್ದು, ಜಾತ್ಯತೀತವಾಗಿ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೆ ಸಹಕಾರ ನೀಡಿ ಎಂದು ಮನವಿ ಮಾಡಿದರು. अल्हम्दुलिल्लाह 9 फरवरी 2025 बरोज़ इतवार बाद नमाज मगरिब आर.के. फंक्शन हॉल सत्यानगर उदयगिरी में अजीमुशान पैमाने पर शान पंजतन पाक और ख्वाजा गरीब नवाज हिंदुल वली की छठी शरीफ मनाई जा रही है, जिसमें मशहूर व मारूफ कव्वालों की कव्वाली और फिर नात व मनक़बत की महफ़िल होगी। और इस अज़ीमुशान जलसे में ज़ियाफ़त खाने का भी बेहतरीन इंतज़ाम किया गया है, तो औरतों के भी बैठने का और खाने का इंतज़ाम किया गया है। तो तमाम से गुजारिश है कि वो कसीर तादाद में तशरीफ़ लाकर इस महफ़िल को जलसे को कामयाब फरमाएँ। हमारी उम्मीद तो यही है कि गौस व ख्वाजा के चाहने वाले ज़्यादा से ज़्यादा तादाद में यहाँ पर तशरीफ़ लाएंगे और जिसको सरकार बुलाएंगे वही आएगा। और हमारी तरफ से कोशिश है दावत देना, आपके जो है न्यूज़ के माध्यम से जो है हम दावत दे रहे हैं। तो तमाम से गुजारिश है कि कसीर तादाद में तशरीफ़ लाएँ। प्यारे नबी सल्लल्लाहु तआला अलैहि वसल्लम के कलमा पढ़ने वाले और मौला अली से चाहत रखने वाले और पंजतन पाक से इश्क रखने वाले, गरीबुन नवाज से मोहब्बत व अक़ीदत रखने वाले तमाम अहले मोहब्बत व अक़ीदत से हमारी अपील है कि वो इस जलसे में ज़रूर तशरीफ़ लाएँ। और आर.के. पैलेस के जो हमारे आर.के. तौसीफ़ भाई हैं और उनके जो साथी हजरात हैं, जो उनके टीम के जो जितने भी अहबाब हैं, वो सब मिलकर बड़ी कोशिश कर रहे हैं कि इस जलसे को जो है सरकारों की मोहब्बत में जो है खिदमत करें और लोगों को जोड़ें और पैगाम औलिया अल्लाह दें और पंजतन पाक का जो है मैसेज को जो है आम करें और ये तमाम तालीमात सूफिया को जो है फैलाने की एक अंत तक हमारी सबकी कोशिश है कि अल्लाह ताला उसको कबूल फरमाए। ಒಂದಾಗಿ ಎಲ್ಲ ವೀಕ್ಷಕರಿಗೆ ನಾನು ಮಾಡುವಂತ ನಮಸ್ಕಾರಗಳು. 9 ಇದೇ ತಿಂಗಳು 9ನೇ ತಾರೀಕು ಭಾನುವಾರ ದಿನ ಮೈಸೂರು ನಗರದ ಆರ್.ಕೆ. ಪ್ಯಾಲೇಸಿನಲ್ಲಿ जश्न पंजतने पाक वो
ಜಶ್ನೆ ಗರೀಬ್ ನವಾಜ್ ಎಂಬ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮೈಸೂರು ನಗರದಿಂದ ಮತ್ತೆ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಸೂಫಿ ಸಂತರು ಮತ್ತೆ ಮಶಾಯಿಖೀನ್ಗಳು, ದರ್ವೇಶ್ಗಳು, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗವಹಿಸುವಂತ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಮುಖ್ಯವಾಗಿ ಅಸರ್ ನಮಾಜ್ ನಂತರ 5 ಗಂಟೆ ನಂತರ ನಾತ್ ಖಾನಿ ಕಾರ್ಯಕ್ರಮ ಇರುತ್ತೆ. ಮತ್ತೆ ಇಶಾ ನಮಾಜ್ ನಂತರ 8 ಗಂಟೆ ನಂತರ ಕವಾಲಿ, ಸೂಫಿಯಾನ ಕವಾಲಿ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಕಳೆದ 9 ವರ್ಷಗಳಿಂದನೂ ಕೂಡ ಸತತವಾಗಿ ನಡ್ಸ್ಕೊಂಡು ಬರ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇದು 9ನೇ ವರ್ಷ. ಸಾವಿರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು, ಮೈಸೂರು ನಗರದ ಎಲ್ಲ ನಗರ ಪಾಲಿಕೆ ಸದಸ್ಯರುಗಳು, ಎಲ್ಲ ಸೂಫಿಗಳು, ದರ್ವೇಶ್ಗಳು, ಎಲ್ಲ ಸಂತರು ಬರುವಂತ ಒಂದು ಕಾರ್ಯಕ್ರಮ. ಇದರಲ್ಲಿ ಮುಖ್ಯವಾಗಿ ನಮ್ಮ ಊಟದ ವ್ಯವಸ್ಥೆ ಕೂಡ ಎಲ್ಲ ಸಾಮಾನ್ಯರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಮತ್ತೆ ವಿಶೇಷ ಏನಂದ್ರೆ ಇದರಲ್ಲಿ ಬೇರೆ ಧರ್ಮ, ಇದು ನಾವು ಮಟನ್ ಚಿಕನ್ ಮಾಡ್ತಾ ಇಲ್ಲ, ಇದರಲ್ಲಿ ವೆಜ್ಜು ಸಸ್ಯಾಹಾರಿ ಇರೋದ್ರಿಂದ ಎಲ್ಲ ಧರ್ಮದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು. ನಾನು ಎಲ್ಲರಿಗೂ ಕೂಡ ಜಾತ್ಯತೀತವಾಗಿ ನಾನೆಲ್ಲರಿಗೂ ಕೂಡ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಆಮಂತ್ರಣವನ್ನ ಕೊಡ್ತಾ ಇದ್ದೇನೆ. ನಾವೆಲ್ಲರೂ ನಮ್ಮ ಈ ಆಮಂತ್ರಣವನ್ನ ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಇಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ, ಇಲ್ಲಿ ನಿಮ್ಮ ಮಾಧ್ಯಮದ ವೀಕ್ಷಕರು ನೋಡ್ತಿರೋದು ಅವ್ರಿಗೆಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಮನವಿಯನ್ನ ಮಾಡ್ಕೊತೀನಿ. ಇದು RK ಪ್ಯಾಲೇಸ್ ಫಂಕ್ಷನ್ ಹಾಲು PNT ಕ್ವಾರ್ಟರ್ಸ್ ಸತ್ಯಾನಗರದಲ್ಲಿದೆ. ಮೈಸೂರು ನಗರದಲ್ಲಿ ಯಾರು ಕೇಳಿದ್ರು ಕೂಡ ಗೊತ್ತಿರುವಂಥದ್ದು. ಇದೊಂದು ಹೆಸರುವಾಸಿಗೆ ಪಡೆದಂತಹ ಒಂದು ಕನ್ವೆನ್ಷನ್ ಹಾಲು ಮಂಟಪ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸಲಾಂ ಅಲೈಕುಂ. 9ನೇ ತಾರೀಕು 2ನೇ ತಿಂಗಳು ನಡೆಯುವ ಈ ಖಾಜಾ ಗರೀಬು ನವಾಜ್ ಚೆಟ್ಟಿ ಹೊರತಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದು RK ಪ್ಯಾಲೇಸ್ ಅಲ್ಲಿ ನಡೀತಾ ಐತೆ. ದಯವಿಟ್ಟು ತಾವೆಲ್ಲ ಬಂದು ಸಹಕಾರ ಕೊಡಬೇಕು ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ.